ಏನ್ ನೋಡಿ ಸರ್ 15 ದಿನದಿಂದ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರು. ನನ್ ಮಗನು ಮೋಸ ಮಾಡ್ಬಿಟ್ಟು ಇವಾಗ ಬೇರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಮದುವೆ ಮಾಡ್ಕೊಂಡ್ ಬಂದಿದ್ದಾಳೆ. ಇಲ್ಲಿ ನ್ಯಾಯ ಕೇಳಕ್ ಬಂದಿದ್ಕೆ ಲಾಯರ್ ಕಡೆಯಿಂದ ಬಂದಿದ್ದಾಳೆ ಕೋರ್ಟ್ ಅಲ್ಲಿ. ನಾನು ಇದು ತಗೋತೀನಿ ಅಂತ ಅಮ್ಮಾಯಕ್ಕನಿಗೆ ಮೋಸ ಮಾಡಿ ಈ ತರ ಒಂದ್ ವಾರದಿಂದ ಮದುವೆ ಮಾಡ್ಕೊಂಡ್ ಬಂದಿದ್ದಾಳೆ ಸರ್. ಏನು ಅಂತಾನೆ ಗೊತ್ತಾಗ್ತಿಲ್ಲ. ನಮ್ಮ ಮಗ ತಬ್ಲಿ ಮಗ, ಅವನು ಅಪ್ಪ ಅಮ್ಮ ಇಲ್ಲ, ಹುಡುಗನ್ಗೆ ನಾವೇ ನಿಂತು ಮದುವೆ ಮಾಡಿದ್ದ. ಇವಾಗ ಅವನು ಮೋಸ ಮಾಡ್ಬಿಟ್ಟು ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಮದುವೆ ಮಾಡ್ಕೊಂಡ್ ಬಂದಿದೀನಿ, ನನ್ನ ಇಷ್ಟ, ನೀವ್ ಯಾರು ಕೇಳಕ್ಕೆ ಅಂತ ಹೇಳ್ತಾಳೆ. ಏನು ಹೇಳಿದ್ರೆ ನಮ್ಮ ಮಾತುಗಳು ಏನು ಕೇಳ್ತಾ ಇಲ್ಲ ಅವಳು. ಮಾತಾಡಕ್ ಬಿಡ್ಲಿಲ್ಲ ಸರ್. ಲಾಯರ್ ಕಡೆಯಿಂದ ಬಂದ್ರೆ ಲಾಯರ್ ಮಾತಾಡ್ಬೇಡ್ರಿ ಅಂತ ಕೇಳ್ತಾರೆ. ಬಟ್ಟೆ ಬರೆ ತಗೊಂಡು ಹೋಗಕ್ಕೆ ಅಂತ ಬಂದು ಬೀಗ ಮನೆ ಬೀಗ ಹೊಡಿಯಕ್ ಹೋಗಿದ್ವಿ ಲಾಯರ್ ಕಡೆಯಿಂದ. ಮಗ ಎಲ್ಲಿಕ್ಕಿದಾಳೆ ಅಂತ ಗೊತ್ತಿಲ್ಲ. ಮದುವೆ ಆಗಿ ನಾನು ಕರ್ಸಿಲ್ಲ ಸರ್. ಇವ್ರು ಯಾರು ಮದುವೆ ಆಗಿರೋ ಹುಡುಗನ್ ಕರ್ಸಿಲ್ಲ. ಅವಳೊಬ್ಳು ಬಂದ್ರೆ ಒಳಗಡೆ ಇದ್ದಾಳೆ, ಅವ್ರು ಆಚೆ ಕರ್ಕೊ ಬರ್ತಾ ಇಲ್ಲ. ಆಚೆ ಅವಳನ್ನ ದಯವಿಟ್ಟು ಮುಂದೆಗಡೆ ಮಾತಾಡ್ಸ್ಬೇಕು ಸರ್. ನೀವು ನಮ್ಗೆ ನ್ಯಾಯ ಕೊಡ್ಸಿ ಸರ್. 13 ವರ್ಷದಿಂದ ಮದುವೆ ಆಗಿರೋದು. 15 ದಿನದಿಂದ ಈ ಕೆಲಸ ಮಾಡಿದಾಳೆ ಸರ್. ಒಂದ್ ವಾರದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಲವ್ ಆಗಿರೋದಂತೆ ಸರ್. ರೆಕಾರ್ಡಿಂಗ್ ಎಲ್ಲ ಇದೆ ಸರ್. ಬೇರೆ ಕಡೆ ಮಾತಾಡಿದಾಳೆ. ನನ್ಗೇನಾಯ್ತೋ ಗೊತ್ತೇ ಇಲ್ಲ, ನನ್ಗೇನೋ ಆಗೋಯ್ತು, ನಾನು ಅದಕ್ಕೆ ಹೋಗಿ ಮದುವೆ ಮಾಡ್ಕೊಂಬಿಟ್ಟೆ, ನನ್ಗೆ ಗೊತ್ತಿಲ್ಲ, ನಾನು ವಾಪಸ್ ಬಂದ್ಬಿಡ್ತಿದ್ದೆ ಅಂತೆಲ್ಲ ಮಾತಾಡಿ ರೆಕಾರ್ಡಿಂಗ್. ಒಂದ್ ವಾರಕ್ಕೆ ಸರ್, ಒಂದ್ ವಾರಕ್ಕೆ ಲವ್ ಆಗಿರೋದಂತೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ಬಿಟ್ಮೇಲೆ ಸರ್ ನಮಗೂ ಗೊತ್ತಾಗಿದ್ದೆಲ್ಲ ಮನೆಗಿದ್ದಾಳೆ ಅಂತ ನಾವ್ ಅನ್ಕೊಂಡ್ವಿ. ಆಮೇಲೆ ಬಾಡಿಗೆ ಮನೆಯವರು ಫೋನ್ ಮಾಡಿದ್ರು ನಮ್ಗೆ. ಹ್ಞೂ ಸರ್, ಅವ್ರಿಗೆ ಇತ್ತು. ಇಡೀ ಊರೇ ನೆಲಮಂಗ್ಲನೇ ಹೇಳ್ತಾ ಇದೆ. ಇವಾಗ ಎಲ್ಲ ಹೇಳ್ತಾ ಇದಾರೆ ಅವ್ರಿಗೆ ಅಕ್ರಮ ಸಂಬಂಧ ಬೇಜಾನ್ ಜನ ಗೊತ್ತೈತಂತೆ. ಇದು 2 ವರ್ಷದ ಮುಂಚೆ ಯಾವನ್ ಜೊತೆನೋ ಅಕ್ರಮ ಸಂಬಂಧ ಮಾಡ್ಕೊಂಡು ನನ್ ಮಗನಿಗೆಲ್ಲ ಗೊತ್ತಾಗಿತ್ತು ಅಂತ ಕೇಳಿದ್ಕೆ ಅದರಲ್ಲಿ ನಮ್ಮ ಹತ್ರ ಏನು ವಿಡಿಯೋ ಇರ್ಲಿಲ್ಲ. ಸ್ಟೇಷನ್ ಅಲ್ಲಿ ಏನೋ ತೀರ್ಮಾನ ಮಾಡಿ ಕಳ್ಸಿದ್ರು. ಕಳ್ಸಿದ್ಕೆ ನಾವೇನಂತ ಆಯ್ತಪ್ಪ ಹೋಗ್ಲಿ ಬಿಡು, ಅದನ್ನೆಲ್ಲ ದೊಡ್ಡದ್ ಮಾಡ್ಬೇಡ ಅಂತ ನಮ್ಮ ಮಗನಿಗೆ ಬುದ್ಧಿ ಸುಮ್ಮನೆ ಆಗೋದಿದ್ವಿ. ಇವಾಗ ಲಾಸ್ಟ್ ಒಂದು ವಾರಕ್ಕೆ ವಿಡಿಯೋ ಮದುವೆ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಡೈರೆಕ್ಟ್ ಆಗಿ ರಾಜರಷ್ಟಿಗೆ ಸ್ಟೇಷನ್ ಅಲ್ಲಿ ಹೇಳ್ತಾ ಇದ್ದಾಳೆ. ಪೊಲೀಸರು ಏನ್ ಮಾಡ್ತಾರೆ, ಹೋದ್ರೆ ಹೋಗ್ತಾಳೆ ಬಿಡ್ರಮ್ಮ, ಅವಳು ಕಚಡ ಮುಂದೆ, ಅವಳು ನೀವೇನ್ ಮಾಡಕ್ಕಾಗುತ್ತಮ್ಮ ಅಂತ ಹೋದ್ರೆ ಎಷ್ಟು ಮೊಮ್ಮಗ ಬೇಕು ಅಂತ ನಾವ್ ಕೇಳ್ತಾ ಇದೀವಿ. ಅವ್ರು ಚೆನ್ನಾಗಿ ಹೇಳ್ಕೊಟ್ಬಿಟ್ಟಿದ್ದಾಳೆ. ಅವನು ನಮ್ಮ ಹತ್ರ ಸೇರ್ತಾ ಇಲ್ಲ. ಹುಡುಗ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಮ ಹೆಸರು ತಾಯಮ್ಮ ಸರ್. ನಾವೇ ನಿಂತು ಮದುವೆ ಮಾಡಿದ್ದಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.